ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ನವಮ ಸ್ಕಂದದಲ್ಲಿ ಪುರೂರವನ ವಂಶಾನುಕ್ರಮವು ಎಂಬ 15ನೆಯ ಅಧ್ಯಾಯಕ್ಕೆ ಸ್ವಾಗತ. ಶುಕಮುನಿಗಳು ಪರೀಕ್ಷಿತ್ ರಾಜನನ್ನು ಕುರಿತು ಹೇಳುತ್ತಿರುವರು. ಓ ಪರೀಕ್ಷಿತ್ ರಾಜ, ಈ ಪುರೂರವನಿಗೆ ಊರ್ವಶಿಯಲ್ಲಿ 6 ಮಂದಿ ಮಕ್ಕಳು ಹುಟ್ಟಿದರು. ಅವರಿಗೆ ಕ್ರಮವಾಗಿ ಆಯು, ಶ್ರುತಾಯು, ಸತ್ಯಾಯು, ರಯ, ವಿಜಯ, ಜಯರೆಂದು ಹೆಸರು. ಇವರಲ್ಲಿ ಶ್ರುತಾಯುವಿಗೆ ವಸುಮಂತನು, ಸತ್ಯಾಯುವಿಗೆ ಶ್ರುತಂಜಯನು, ರಯನಿಗೆ ಏಕನು, ಜಯನಿಗೆ ಅಮಿತನು, ವಿಜಯನಿಗೆ ಭೀಮನು ಜನಿಸಿದರು. ಈ ಭೀಮನಿಂದ ಕಾಂಚನನು, ಕಾಂಚನನಿಂದ ಹೋತ್ರಕನು, ಅವನಿಂದ ಜಖ್ನುವು ಜನಿಸಿದರು. ಈ ಜಖ್ನುವೆ ತನ್ನ ಆಶ್ರಮದಲ್ಲಿ ಪ್ರವೇಶಿಸಿದ ಗಂಗೆಯನ್ನು ಆಪೋಷಣವಾಗಿ ಕುಡಿದು ಬಿಟ್ಟವನು. ಈ ಜಖ್ನುವಿಗೆ ಪುರುವೆಂಬ ಮಗನಾದನು. ಈ ಪುರುವಿನಿಂದ ಪಲಾಕನು, ಅವನಿಂದ ಅಜಕನು, ಅವನಿಂದ ಕುಶನು ಜನಿಸಿದರು. ಈ ಕುಶನಿಗೆ ಕುಶಾಂಬ, ಧೂರ್ತರಯ, ವಸು, ಕುಶನಾಭರೆಂಬ 4 ಮಕ್ಕಳಾದರು. ಇವರಲ್ಲಿ ಕುಶಾಂಬನಿಗೆ ಗಾಧಿ ಎಂಬ ಮಗನಾದನು. ಈ ಗಾಧಿಯಲ್ಲಿ ಸತ್ಯವತಿ ಎಂಬ ಮಗಳಾದಳು. ಭೃಗುವಂಶ ಸಂಭೂತನಾದ ರುಚಿಕನೆಂಬ ಬ್ರಾಹ್ಮಣನೊಬ್ಬನು ಆ ಕನ್ಯೆಯನ್ನು ತನಗೆ ಕೊಡಬೇಕೆಂದು ಗಾಧಿಯ ಬಳಿ ಬಂದು ಬಹಳವಾಗಿ ಪ್ರಾರ್ಥಿಸಿದನು. ಆದರೆ ಗಾಧಿಯು ಆ ವೈದಿಕ ಬ್ರಾಹ್ಮಣನಿಗೆ ತನ್ನ ಮುದ್ದು ಮಗಳನ್ನು ಕೊಡುವುದಕ್ಕೆ ಇಷ್ಟವಿಲ್ಲದೆ ಏನಾದರೂ ಉಪಾಯದಿಂದ ಅವನ ಆಸೆಯನ್ನು ಬಿಡಿಸಬೇಕೆಂದು ನಿಶ್ಚಯಿಸಿ, ಓ ಬ್ರಾಹ್ಮಣ, ನನ್ನ ಮಗಳನ್ನು ನಿನಗೆ ಕೊಡುವುದಕ್ಕೆ ಏನು ಅಡ್ಡಿಯಿಲ್ಲ. ಆದರೆ ನನ್ನದೊಂದು ನಿಯಮ ಉಂಟು. ದೇಹವೆಲ್ಲವೂ ಚಂದ್ರನಂತೆ ಬಿಳುಪಾಗಿ 1 ಕಿವಿಯು ಮಾತ್ರ ಕಪ್ಪಾಗಿರುವ 1,000 ಕುದುರೆಗಳನ್ನು ಕನ್ಯಾಶುಲ್ಕವಾಗಿ ತಂದುಕೊಟ್ಟವರಿಗೆ ನನ್ನ ಮಗಳನ್ನು ಕೊಡುವುದಾಗಿ ನಿಶ್ಚಯಿಸಿರುವೆನು. ಸರ್ವೋತ್ತಮವಾದ ನಮ್ಮ ಕುಶಿಕ ವಂಶದಲ್ಲಿ ಹುಟ್ಟಿದ ಈ ಕನ್ಯೆಗೆ ಈ ಶುಲ್ಕವು ಅತಿ ಸ್ವಲ್ಪವೆಂದೇ ನನ್ನ ಅಭಿಪ್ರಾಯವು. ಆದರೂ ಚಿಂತೆಯಿಲ್ಲ, ನಿನ್ನ ವಿಷಯದಲ್ಲಿ ಹೆಚ್ಚೇನು ಬೇಕಾದುದಿಲ್ಲ. ಅಷ್ಟನ್ನು ಮಾತ್ರ ತಂದುಕೊಟ್ಟರೆ ನಿನಗೆ ನನ್ನ ಮಗಳನ್ನು ಕೊಟ್ಟು ಬಿಡುವೆನು ಎಂದನು. ರಾಜನು ತನ್ನ ಮಗಳನ್ನು ಕೊಡಲಾರದುದಕ್ಕಾಗಿಯೇ ಈ ಅಸಾಧ್ಯ ಕಾರ್ಯವನ್ನು ಹೇಳಿರುವನೆಂದು ರುಚಿಕನ ಮನಸ್ಸಿಗೆ ತೋರಿತು. ಹಾಗಿದ್ದರೂ ಆ ಕಾರ್ಯವನ್ನು ನಡೆಸಿ ಆ ಕನ್ಯೆಯನ್ನು ಸಾಧಿಸಿಯೇ ತೀರಬೇಕೆಂಬ ಹಠದಿಂದ ರುಚಿಕನು ವರುಣನ ಬಳಿಗೆ ಹೋಗಿ ಪ್ರಾರ್ಥಿಸಿ ರಾಜನು ಹೇಳಿದ ಲಕ್ಷಣಗಳುಳ್ಳ 1000 ಕುದುರೆಗಳನ್ನು ಅವನಿಂದ ಪಡೆದು ಬಂದು ರಾಜನಿಗೆ ಕೊಟ್ಟು ಆ ಕನ್ಯೆಯನ್ನು ವಿವಾಹ ಮಾಡಿಕೊಂಡನು. ಆಮೇಲೆ ಒಮ್ಮೆ ಸತ್ಯವತಿಯು ಅವಳ ತಾಯಿಯು ರುಚಿಕನ ಬಳಿಗೆ ಬಂದು ತಮ್ಮಿಬ್ಬರಿಗೂ ಪುತ್ರ ಸಂತಾನವಾಗುವಂತೆ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿದರು. ಅದರಂತೆ ರುಚಿಕನು ಕ್ಷತ್ರಿಯ ಸಂತಾನಕ್ಕೂ ಬ್ರಾಹ್ಮಣ ಸಂತಾನಕ್ಕೂ ಕಾರಣವಾದ 2 ಮಂತ್ರಗಳಿಂದ 2 ಚರುಗಳನ್ನು ಸಿದ್ಧಪಡಿಸಿ ಅವುಗಳಲ್ಲಿ ಮೊದಲನೆಯದನ್ನು ರಾಜಪತ್ನಿಯಾದ ತನ್ನ ಅತ್ತೆಗೂ 2ನೆಯದನ್ನು ಸತ್ಯವತಿಗೂ ಕೊಡಬೇಕೆಂದು ಉದ್ದೇಶಿಸಿ ಸ್ನಾನ ಮಾಡಿ ಬರುವುದಕ್ಕಾಗಿ ನದಿಗೆ ಹೋದನು. ಇಷ್ಟರಲ್ಲಿ ಇತ್ತಲಾಗಿ ಸತ್ಯವತಿಯ ತಾಯಿಯು ತನ್ನಳಿಯನು ಬ್ರಾಹ್ಮಣ ಸಂತಾನಕ್ಕೆ ಯೋಗ್ಯವಾದ ಉತ್ತಮ ಮಂತ್ರದಿಂದ ತನ್ನ ಮಗಳಿಗಾಗಿ ಸಿದ್ಧಪಡಿಸಿರುವ ಚರುವನ್ನೇ ತನಗೆ ಕೊಡಿಸಬೇಕೆಂದು ಮಗಳನ್ನು ಯಾಚಿಸಿದಳು. ತಾಯಿಯ ಮಾತನ್ನು ನಿರಾಕರಿಸಲಾರದೆ ಸತ್ಯವತಿಯು ತಾನಾಗಿಯೇ ಸ್ವತಂತ್ರಿಸಿ ತನಗಾಗಿ ಮಾಡಿದ ಚರುವನ್ನು ತಾಯಿಗೆ ಕೊಟ್ಟು ಅವಳ ಚರುವನ್ನು ತಾನು ಭುಜಿಸಿದಳು. ರುಚಿಕನು ಸ್ನಾನ ಮಾಡಿ ಬಂದ ಮೇಲೆ ಅವನಿಗೆ ಈ ವೃತ್ತಾಂತವು ತಿಳಿಯಿತು. ಆಗ ಆ ಮಹರ್ಷಿಯು ಕೋಪದಿಂದ ತನ್ನ ಪತ್ನಿಯನ್ನು ನೋಡಿ, ಅಯ್ಯೋ ಬುದ್ಧಿಗೆಟ್ಟವಳೆ, ಬಹಳ ಅವಿವೇಕದ ಕಾರ್ಯವನ್ನು ಮಾಡಿದೆ. ಇನ್ನು ಮಾಡುವುದೇನು? ನಿನ್ನ ಗರ್ಭದಲ್ಲಿ ಜನಿಸತಕ್ಕ ಪುತ್ರನು ಕ್ರೂರ ಸ್ವಭಾವವುಳ್ಳ ಕ್ಷತ್ರಿಯನಾಗುವನು. ನಿನ್ನ ತಮ್ಮನು ಅಂದರೆ ಆಕೆಯ ತಾಯಿಯಲ್ಲಿ ಹುಟ್ಟುವ ಮಗನು ಬ್ರಹ್ಮಜ್ಞಾನಿಗಳಲ್ಲಿ ಮೇಲೆನಿಸಿದ ಬ್ರಾಹ್ಮಣನಾಗುವನು. ನಿನ್ನ ಅವಿವೇಕಕ್ಕೆ ತಕ್ಕ ಫಲವನ್ನು ಅನುಭವಿಸು ಎಂದನು. ಇದನ್ನು ಕೇಳಿ ಸತ್ಯವತಿಯು ಬಹಳ ಚಿಂತಾಕುಲಿತೆಯಾಗಿ ಪತಿಯನ್ನು ಕುರಿತು, ನಾಥ, ನಾನು ವಿವೇಕವಿಲ್ಲದೆ ಮಾಡಿದ ತಪ್ಪನ್ನು ಕ್ಷಮಿಸಬೇಕು. ಈಗಲೂ ನನ್ನ ಗರ್ಭದಲ್ಲಿ ಯೋಗ್ಯನಾದ ಪುತ್ರನೇ ಜನಿಸುವಂತೆ ಅನುಗ್ರಹಿಸು ಎಂದು ಬಹಳವಾಗಿ ಪ್ರಾರ್ಥಿಸಿದಳು. ಆಗ ರುಚಿಕನು ಅವಳಲ್ಲಿ ಕನಿಕರಗೊಂಡು, ದೇವಿ, ಹಾಗಿದ್ದರೆ ನಿನ್ನ ಮಗನು ಶಾಂತನಾಗಿಯೇ ಇರಲಿ.
ಆದರೆ ಆ ಮಗನ ವೀರ್ಯದಿಂದ ಹುಟ್ಟತಕ್ಕವನು, ಅಂದರೆ ಪೌತ್ರನು ಕ್ರೂರನಾಗಿರಲಿ ಎಂದು ಅನುಗ್ರಹಿಸಿದನು. ಅದರಂತೆ ಸತ್ಯವತಿಯ ಗರ್ಭದಲ್ಲಿ ಶಾಂತನಾಗಿಯೂ ಉಪನಿಷ್ಠನಾಗಿಯೂ ಇರುವ ಜಮದಗ್ನಿಯು ಹುಟ್ಟಿದನು. ಆಮೇಲೆ ಸತ್ಯವತಿಯು ಒಂದು ಪುಣ್ಯ ನದಿಯಾಗಿ ಪ್ರವಹಿಸಿದಳು. ರಾಜೇಂದ್ರ, ಅದನ್ನೇ ಈಗ ಕೌಶಿಕಿ ನದಿಯೆಂದು ಹೇಳುವರು. ಸತ್ಯವತಿಯ ಮಗನಾದ ಜಮದಗ್ನಿಯು ರೇಣುವಿನ ಮಗಳಾದ ರೇಣುಕೆ ಎಂಬುವನನ್ನು ವಿವಾಹ ಮಾಡಿಕೊಂಡನು. ಅವಳಲ್ಲಿ ವಸುಮಂತನೆ ಮೊದಲಾದ ಕೆಲವು ಪುತ್ರರು ಜನಿಸಿದರು. ಅವರಲ್ಲಿ ಕನಿಷ್ಠನೇ ಪರಶುರಾಮನು. ಈ ಪರಶುರಾಮನನ್ನು ಭಗವಂತನ ಅಂಶಾವತಾರವೆಂದು ಹೇಳುವರು. ಮುಂದೆ ಪರಶುರಾಮನ ವೃತ್ತಾಂತವು. ಈ ಪರಶುರಾಮನು ಹೈಹಯರೆಂಬ ಕಾರ್ತವೀರ್ಯನ ಸಂತತಿಯವರನ್ನು ನಾಶ ಮಾಡಿದುದಲ್ಲದೆ ಲೋಕದಲ್ಲಿ ಕ್ಷತ್ರಿಯ ಜಾತಿಯೇ ಇಲ್ಲದಂತೆ ಮಾಡಬೇಕೆಂಬ ಉದ್ದೇಶದಿಂದ 21 ಭೂಮಿಯನ್ನು ಸುತ್ತಿ ಸುತ್ತಿ ಹುಡುಕಿ ಕಂಡ ಕ್ಷತ್ರಿಯರನ್ನು ಕೊಲ್ಲುತ್ತಾ ಬಂದನು. ಯಾವನೋ ಒಬ್ಬ ಕ್ಷತ್ರಿಯನು ಬ್ರಾಹ್ಮಣನ ವಿಷಯದಲ್ಲಿ ಅತ್ಯಲ್ಪವಾದ ಅಪರಾಧವನ್ನು ಮಾಡಿದುದಕ್ಕಾಗಿ ಗರ್ವಿಷ್ಠರಾಗಿಯೂ ಭೂಮಿಗೆ ಭಾರಭೂತರಾಗಿಯೂ ಅಧಾರ್ಮಿಕರಾಗಿಯೂ ಕೇವಲ ರಜಸ್ತಮೋ ಗುಣಗಳಿಂದ ತುಂಬಿದವರಾಗಿಯೂ ಇದ್ದ ಅನೇಕ ಕ್ಷತ್ರಿಯರು ಹತರಾದುದಲ್ಲದೆ ಕ್ಷತ್ರಿಯ ವಂಶವೇ ಪೂರ್ಣವಾಗಿ ನಾಶ ಹೊಂದುವಂತಾಯಿತು ಎಂದನು. ಇದನ್ನು ಕೇಳಿ ಪರೀಕ್ಷಿತ್ ರಾಜನು, ಮಹರ್ಷಿ, ಕ್ಷತ್ರಿಯರು ಬ್ರಾಹ್ಮಣರ ವಿಷಯದಲ್ಲಿ ಮಾಡಿದ ಅಂತಹ ಅಪರಾಧವೇನು? ಅದರಿಂದ ಕ್ಷತ್ರಿಯ ಕುಲವೇ ಪೂರ್ಣವಾಗಿ ನಾಶ ಹೊಂದಬೇಕಾದರೆ ಅದು ಬಹಳ ಕ್ರೂರವಾಗಿರಬೇಕಲ್ಲವೇ? ಆ ವೃತ್ತಾಂತವನ್ನು ಸವಿಸ್ತಾರವಾಗಿ ತಿಳಿಸಬೇಕು ಎಂದನು. ಅದಕ್ಕೆ ಆ ಶುಕಮುನಿಯು ಪರೀಕ್ಷಿತ್ ರಾಜನನ್ನು ಕುರಿತು, ರಾಜ, ಕೇಳು. ಹಿಂದೆ ಕಾರ್ತವೀರ್ಯಾರ್ಜುನನೆಂಬ ರಾಜಶ್ರೇಷ್ಠನೊಬ್ಬನು ಹೈಹಯ ದೇಶಗಳನ್ನು ಪಾಲಿಸುತ್ತಿದ್ದನು. ಆತನು ಶ್ರೀಮನ್ನಾರಾಯಣ ಅಂಶದಿಂದ ಅವತರಿಸಿದ ದತ್ತಾತ್ರೇಯನನ್ನು ಆರಾಧಿಸಿ ಆತನ ಅನುಗ್ರಹದಿಂದ 1000 ತೋಳುಗಳನ್ನು, ಶತ್ರು ದುಸ್ಸಹವಾದ ಪರಾಕ್ರಮವನ್ನು, ಬುದ್ಧಿ ಬಲವನ್ನು, ತೇಜಸ್ಸನ್ನು, ಇಂದ್ರಿಯ ಬಲವನ್ನು, ದೇಹ ಬಲವನ್ನು, ಕೀರ್ತಿಯನ್ನು, ಅಣಿಮಾದಿಗಳಾದ ಅಷ್ಟೈಶ್ವರ್ಯ ಸಿದ್ಧಿಗಳನ್ನು ಪಡೆದಿದ್ದನು. ಇಂತಹ ಎಣೆಯಿಲ್ಲದ ಪ್ರಭಾವದಿಂದ ಲೋಕದಲ್ಲಿ ತನಗೆ ಯಾರೂ ಎದುರಿಲ್ಲದೆ ವಾಯುವಿನಂತೆ ನಿರಂಕುಶವಾದ ಗತಿಯುಳ್ಳವನಾಗಿದ್ದನು. ಹೀಗೆ ಮದದಿಂದ ಕೊಬ್ಬಿದ ಈ ಕಾರ್ತವೀರ್ಯನು ಒಮ್ಮೆ ವೈಜಯಂತಿ ಎಂಬ ಪುಷ್ಪಮಾಲಿಕೆಯನ್ನು ಧರಿಸಿ ತನ್ನ ಸ್ತ್ರೀಯರೊಡನೆ ರೇವಾ ನದಿಯಲ್ಲಿ ಜಲಕ್ರೀಡೆಯನ್ನಾಡುವುದಕ್ಕಾಗಿ ಹೋದನು. ಆ ನದಿಯ ಪ್ರವಾಹ ವೇಗವನ್ನು ತಗ್ಗಿಸುವುದಕ್ಕಾಗಿಯೂ ಜಲಕ್ರೀಡೆಗೆ ಬೇಕಾದಷ್ಟು ನೀರನ್ನು ಉಳಿಸಿಕೊಳ್ಳುವುದಕ್ಕಾಗಿಯೂ ಆ ಜಲಕ್ಕೆ ತನ್ನ ಭುಜಗಳನ್ನೇ ಅಡ್ಡಗಟ್ಟಿ ನಿಲ್ಲಿಸಿದನು. ಈ ಸಮಯಕ್ಕೆ ಸರಿಯಾಗಿ ಲಂಕೇಶ್ವರನಾದ ರಾವಣನು ಈ ಕಾರ್ತವೀರ್ಯನ ಮೇಲೆ ಯುದ್ಧೋದ್ಯುಕ್ತನಾಗಿ ಬಂದು ಆ ನದಿ ತೀರದಲ್ಲಿಯೇ ತನ್ನ ದಂಡನ್ನು ಇಳಿಸಿದ್ದನು. ಕಾರ್ತವೀರ್ಯನು ತನ್ನ 1000 ತೋಳುಗಳಿಂದ ಆ ನದಿಯನ್ನು ಅಡ್ಡಗಟ್ಟಿದೊಡನೆ ಅದರ ಪ್ರವಾಹವು ಉಕ್ಕಿ ನಾನಾ ಶಾಖೆಯಾಗಿ ಹೊರಟು ಸಮೀಪದಲ್ಲಿದ್ದ ರಾವಣನ ಪಾಳೆಯವನ್ನು ಕೊಚ್ಚಿಸಿತು. ರಾವಣನಿಗೆ ಸಹಿಸಲಾರದ ಕೋಪವುಂಟಾಯಿತು. ಒಡನೆಯೇ ಆತನು ಇದೇ ನೆವದಿಂದ ಕಾರ್ತವೀರ್ಯನನ್ನು ಎದುರಿಸಿ ಪರಾಭವಿಸುವುದಕ್ಕಾಗಿ ಅತ್ಯಾತುರದಿಂದ ಬಂದನು. ಇದನ್ನು ನೋಡಿ ಕಾರ್ತವೀರ್ಯನು ಕಪಿಯನ್ನು ಹಿಡಿದು ಕಟ್ಟುವಂತೆ ಆ ರಾವಣನನ್ನು ಕೇವಲ ಲೀಲಾ ಮಾತ್ರದಿಂದಲೇ ಹಿಡಿದು ಪಾಶದಿಂದ ಕಟ್ಟಿ ಕೆಲವು ಕಾಲದವರೆಗೆ ತನ್ನ ಸೆರೆಯಲ್ಲಿಟ್ಟಿದ್ದು ಆಮೇಲೆ ಸೆರೆಯಿಂದ ಬಿಡಿಸಿ ಕಳುಹಿಸಿಬಿಟ್ಟನು. ರಾವಣನಿಗುಂಟಾದ ಈ ದುರವಸ್ಥೆಯನ್ನು ನೋಡಿ ಅಲ್ಲಿದ್ದ ಸ್ತ್ರೀಯರೆಲ್ಲರೂ ಕೈತಟ್ಟಿ ನಗುತ್ತಿದ್ದರು. ಇದಲ್ಲದೆ ಮಹಾಬಲಾಢ್ಯನಾದ ಆ ಕಾರ್ತವೀರ್ಯಾರ್ಜುನನು ಒಮ್ಮೆ ಬೇಟೆಗಾಗಿ ಹೊರಟು ಅಲ್ಲಲ್ಲಿ ಸ್ವೇಚ್ಛೆಯಾಗಿ ಸಂಚರಿಸುತ್ತಾ ಜಮದಗ್ನಿಯ ಆಶ್ರಮಕ್ಕೆ ಬಂದನು. ಆಗ ಜಮದಗ್ನಿಯು ಅತಿಥಿಯಾಗಿ ಬಂದ ಆ ರಾಜನನ್ನು ಯಥೋಚಿತವಾಗಿ ಗೌರವಿಸಿ ಸ್ವರ್ಗದಲ್ಲಿದ್ದ ಕಾಮಧೇನುವನ್ನು ಕರೆಸಿ ಅವನಿಗೂ ಅವನ ಅನುಚರರಿಗೂ ಬೇಕಾದ ಸತ್ಕಾರಗಳನ್ನು ಮಾಡಿದನು. ಆಗ ಕಾರ್ತವೀರ್ಯನು ಸಕಲೈಶ್ವರ್ಯ ಸಂಪನ್ನನಾದ ತನಗಿಂತಲೂ ಆ ಮಹರ್ಷಿಯಲ್ಲಿ ಅಧಿಕವಾದ ಶಕ್ತಿ ಇರುವುದನ್ನು ನೋಡಿ ಸಹಿಸಲಾರದೆ ಅವನ ಸತ್ಕಾರವನ್ನು ಸ್ವೀಕರಿಸದೆ ಅವನಲ್ಲಿದ್ದ ಕಾಮಧೇನುವನ್ನು ಹಿಡಿದು ತರಬೇಕೆಂದು ತನ್ನ ಭಟರಿಗೆ ಆಜ್ಞಾಪಿಸಿದನು. ರಾಜಾಜ್ಞೆಯಂತೆ ಭಟರು ಆ ಧೇನುವನ್ನು ಹಿಡಿದು ಅದು ದೈನ್ಯದಿಂದ ಅರಚಿಕೊಂಡರೂ ಬಿಡದೆ ಕರುವಿನೊಡನೆ ಅದನ್ನು ಮಾಹಿಷ್ಮತಿಪುರಕ್ಕೆ ಸೆಳೆದು ತಂದರು. ಈ ಕಾರ್ಯವು ನಡೆದ ಸ್ವಲ್ಪ ಹೊತ್ತಿನೊಳಗಾಗಿಯೇ ಸಂಚಾರಾರ್ಥವಾಗಿ ಹೊರಗೆ ಹೋಗಿದ್ದ ಪರಶುರಾಮನು ಹಿಂತಿರುಗಿ ಬಂದು ಕಾರ್ತವೀರ್ಯನು ಮಾಡಿ ಹೋದ ದೌರ್ಜನ್ಯವನ್ನು ಕೇಳಿ
ದಂಡಾಹತವಾದ ಸರ್ಪದಂತೆ ಅತ್ಯಾಕ್ರೋಶದಿಂದ ಬುಸುಗುಟ್ಟುತ್ತಾ ತನಗೆ ಮುಖ್ಯ ಆಯುಧವಾದ ಗಂಡು ಗೊಡಲಿಯನ್ನು, ಬಿಲ್ಲು ಬಾಣಗಳನ್ನು, ಬತ್ತಳಿಕೆಗಳನ್ನು ಹಿಡಿದು ಯುದ್ಧ ಕವಚವನ್ನು ತೊಟ್ಟು ಆನೆಯನ್ನು ಬೆನ್ನಟ್ಟಿ ಹೋಗುವ ಸಿಂಹದಂತೆ ಕಾರ್ತವೀರ್ಯನನ್ನು ಬೆನ್ನಟ್ಟಿ ಹೊರಟನು. ಆತನಿಗಾದರೂ ಕೈಯಲ್ಲಿ ಧನುರ್ಬಾಣಗಳು, ಹೆಗಲ ಮೇಲೆ ಗಂಡುಗೊಡಲಿ, ಬೆನ್ನ ಮೇಲೆ ಕರಿ ಜಿಂಕೆಯ ತೊಗಲು, ತಲೆಯಲ್ಲಿ ಸೂರ್ಯಕಾಂತಿಯಿಂದ ಜಗಜಗಿಸುವ ಜಟಾ ಕಲಾಪಗಳು. ಇಂತಹ ವಿರುದ್ಧ ವೇಷದೊಡನೆ ಅತಿ ವೇಗದಿಂದ ಬೆನ್ನಟ್ಟಿ ಬರುವ ಕ್ರೂರ ಪರಾಕ್ರಮಿಯಾದ ಆ ಪರಶುರಾಮನನ್ನು ಕಂಡೊಡನೆ ಕಾರ್ತವೀರ್ಯನು ಅವನನ್ನು ಕೊಲ್ಲುವಂತೆ ತನ್ನ ಸೈನ್ಯಗಳಿಗೆ ಕ್ರೂರ ಶಾಸನವನ್ನು ಮಾಡಿ ತಾನು ಪುರಪ್ರವೇಶ ಮಾಡಿದನು. ರಾಜಾಜ್ಞೆಯಿಂದ 17 ಅಕ್ಷೋಹಿಣಿ ಸಂಖ್ಯೆಯುಳ್ಳ ಚತುರಂಗ ಸೈನ್ಯಗಳು ಕತ್ತಿ, ಗದೆ, ಬಿಲ್ಲು, ಬಾಣ, ಶತಘ್ನಿ, ಶಕ್ತಿ ಮೊದಲಾದ ವಿವಿಧಾಯುಧಗಳನ್ನು ಹಿಡಿದು ರಾಮನನ್ನು ಎದುರಿಸಿದವು. ಅಂದರೆ ಪರಶುರಾಮನನ್ನು ಎದುರಿಸಿದವು. ಆ ಸಮಸ್ತ ಸೈನ್ಯವನ್ನು ರಾಮನೊಬ್ಬನೇ ನಿಮಿಷ ಮಾತ್ರದಲ್ಲಿ ಸಂಹರಿಸಿದನು. ತನ್ನ ಪ್ರತಾಪಾಗ್ನಿಯಿಂದ ಶತ್ರು ಸೈನ್ಯವನ್ನು ಭಸ್ಮ ಮಾಡತಕ್ಕ ಆ ಪರಶುರಾಮನು ಗಂಡು ಗೊಡಲಿಯನ್ನು ಗೆರೆಗೆರನೆ ತಿರುಗಿಸುತ್ತಾ ಆ ಶತ್ರು ಸೈನ್ಯದಲ್ಲಿ ಸುತ್ತುತ್ತಿರುವಾಗ ಅದರ ವೇಗದಿಂದಲೇ ಅಲ್ಲಿದ್ದ ಸೈನಿಕರ ಕೈ, ಕಾಲು, ತೋಳು, ತೊಡೆ ಮುಂತಾದ ಅವಯವಗಳೆಲ್ಲವೂ ಚಿನ್ನ ಭಿನ್ನವಾಗಿ ಕತ್ತರಿಸಿ ಬಿದ್ದವು. ಅನೇಕ ವೀರಾಗ್ರೇಸರರು ಮಡಿದರು. ಆನೆ, ಕುದುರೆ, ರಥ ಮೊದಲಾದ ವಾಹನಗಳೆಲ್ಲವೂ ರಾಶಿ ರಾಶಿಯಾಗಿ ಮುರಿದು ಬಿದ್ದವು. ಹೀಗೆ ಆ ಪರಶುರಾಮನ ಕೊಡಲಿಯ ಪೆಟ್ಟಿನಿಂದಲೂ ಬಾಣಘಾತದಿಂದಲೂ ಆ ರಣರಂಗದಲ್ಲಿ ಎಷ್ಟೋ ಕವಚಗಳು ಹರಿದು ಬಿದ್ದವು. ಅನೇಕ ಧ್ವಜಗಳು ಮುರಿದವು. ಲೆಕ್ಕವಿಲ್ಲದಷ್ಟು ಬಿಲ್ಲು ಬಾಣಗಳು ತುಂಡಾದವು. ಅನೇಕ ಪ್ರಾಣಿಗಳು ಹತವಾದವು. ನೆಲವೆಲ್ಲವೂ ರಕ್ತ ಪ್ರವಾಹಮಯವಾಯಿತು. ಹೀಗೆ ತನ್ನ ಸೈನ್ಯವು ಹತವಾಗುತ್ತಿರುವುದನ್ನು ಕೇಳಿ ಕಾರ್ತವೀರ್ಯನು ಅತಿ ಕೋಪೋದ್ದೀಪಿತನಾಗಿ ತಾನೇ ಯುದ್ಧ ಸನ್ನದ್ಧನಾಗಿ ಬಂದನು. ತನ್ನ 500 ಕೈಗಳಲ್ಲಿಯೂ 500 ಬಿಲ್ಲುಗಳನ್ನು ಹಿಡಿದು ಉಳಿದ ಕೈಗಳಿಂದ ಬಾಣಗಳನ್ನು ಸಂಧಾನ ಮಾಡುತ್ತಾ ರಾಮನ ಮೇಲೆ ಪರಂಪರೆಯಾಗಿ ಬಾಣಗಳನ್ನು ವರ್ಷಿಸುತ್ತಿದ್ದನು. ಆದರೇನು, ಧನುರ್ವಿದ್ಯೆಗೆ ಪರಮಾಚಾರ್ಯನೆನಿಸಿಕೊಂಡ ಪರಶುರಾಮನು ತನ್ನ ಒಂದೇ ಬಿಲ್ಲಿನಿಂದ ಆ ಬಾಣಗಳೆಲ್ಲವನ್ನು ತುಂಡು ಮಾಡಿ ಕೆಡಹಿದನು. ಇದನ್ನು ನೋಡಿ ಕಾರ್ತವೀರ್ಯನು ಮತ್ತಷ್ಟು ಕೋಪಾವೇಶವುಳ್ಳವನಾಗಿ ತನ್ನ 1000 ಕೈಗಳಿಂದಲೂ ಪರ್ವತಗಳನ್ನು, ವೃಕ್ಷಗಳನ್ನು ಕಿತ್ತು ತಂದು ರಾಮನ ಮೇಲೆ ಎಡಬಿಡದೆ ಪ್ರಯೋಗಿಸುತ್ತಿದ್ದನು. ಪರಶುರಾಮನು ಅವೆಲ್ಲವನ್ನು ನಡುದಾರಿಯಲ್ಲಿಯೇ ತನ್ನ ಬಾಣಗಳಿಂದ ಭೇದಿಸಿ ಯುದ್ಧಾತುರದಿಂದ ಮೈತಿಳಿಯದೆ ಮೇಲೆ ಬಿದ್ದು ಬರುತ್ತಿರುವ ಆ ಕಾರ್ತವೀರ್ಯನನ್ನು ಪರಿಹಾಸ ಮಾಡುತ್ತಾ ತೀವ್ರ ಧಾರೆಯುಳ್ಳ ತನ್ನ ಕೊಡಲಿಯಿಂದ ಅವನ ಸಹಸ್ರ ಭುಜಗಳನ್ನು ಕತ್ತರಿಸಿ ಕೆಡಹಿದನು. ಪರ್ವತ ಶಿಖರವನ್ನು ಉರುಳಿಸುವಂತೆ ಅವನ ತಲೆಯನ್ನು ಭೇದಿಸಿದನು. ಕ್ರೂರ ಪರಾಕ್ರಮಿಯಾದ ಕಾರ್ತವೀರ್ಯನು ಸತ್ತು ಬಿದ್ದೊಡನೆ ಅವನ 10,000 ಮಂದಿ ಪುತ್ರರು ರಾಮನ ಕೋಪಾವೇಶಕ್ಕೆ ಹೆದರಿ ತಮ್ಮಲ್ಲಿದ್ದ ಹೋಮಧೇನುವನ್ನು ಅದರ ಕರುವಿನೊಡನೆ ಕರೆತಂದು ರಾಮನಿಗೆ ಕೊಟ್ಟು ಪಲಾಯನ ಮಾಡಿದರು. ರಾಮನು ಆ ಹೋಮಧೇನುವನ್ನು ತನ್ನ ತಂದೆಯ ವಶಕ್ಕೆ ಕೊಟ್ಟು ತಾನು ನಡೆಸಿದ ಕಾರ್ಯಗಳೆಲ್ಲವನ್ನು ತನ್ನ ಸಹೋದರರಿಗೂ ತಂದೆಗೂ ವಿವರಿಸಿ ತಿಳಿಸಿದನು. ಅದನ್ನು ಕೇಳಿ ಜಮದಗ್ನಿಯು ತನ್ನ ಮಗನ ಕಾರ್ಯಕ್ಕಾಗಿ ಮನಸ್ಸಿನಲ್ಲಿ ಪಶ್ಚಾತ್ತಾಪ ಪಡುತ್ತಾ, ಓ ರಾಮ, ಈ ನಿನ್ನ ಭುಜ ಪರಾಕ್ರಮವು ಶ್ಲಾಘ್ಯಾರ್ಹವಾಗಿದ್ದರೂ ನೀನು ನಡೆಸಿದ ಕಾರ್ಯವು ನನಗೆ ಮಾತ್ರ ತೃಪ್ತಿಕರವಾಗಿಲ್ಲ. ನೀನು ಪಾಪ ಕಾರ್ಯವನ್ನು ನಡೆಸಿದೆ. ರಾಜರು ಸಕಲ ದೇವತಾ ಸ್ವರೂಪರೆನಿಸಿಕೊಂಡಿರುವರು. ನೀನು ಈ ಧರ್ಮ ಸೂಕ್ಷ್ಮವನ್ನು ಯೋಚಿಸದೆ ಕೋಪವಶನಾಗಿ ಅಂತಹ ರಾಜರನ್ನು ಕೊಂದು ಮಹಾಪಾಪಕ್ಕೆ ಗುರಿಯಾದೆಯಲ್ಲವೇ? ವತ್ಸ, ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ ನಾವು ಇಂತಹ ರಾಜಸ ಕಾರ್ಯಗಳಿಗೆ ಯಾವಾಗಲೂ ಪ್ರವರ್ತಿಸಬಾರದು. ನಮಗೆ ಶಾಂತಿಯೇ ಮುಖ್ಯ ಧನವು. ಈ ತಾಳ್ಮೆಯಿಂದಲೇ ಲೋಕದಲ್ಲಿ ಬ್ರಾಹ್ಮಣ ಜಾತಿಗೆ ಪೂಜ್ಯತೆಯುಂಟು. ಕ್ಷಮೆಗಿಂತಲೂ ಉತ್ತಮವಾದ ಗುಣವು ಬೇರೊಂದಿಲ್ಲ. ಲೋಕಗುರುವಾದ ಬ್ರಹ್ಮನೂ ಕೂಡ ಈ ಗುಣದಿಂದಲೇ ಸರ್ವೋತ್ತಮವಾದ ಪದವಿಯನ್ನು ಹೊಂದಿರುವನು. ಈ ಶಮ ದಮಾದಿ ಗುಣಗಳಿಂದಲೇ ಬ್ರಾಹ್ಮಣ ತೇಜಸ್ಸು ಸೂರ್ಯಕಾಂತಿಯಂತೆ ವಿಶೇಷವಾಗಿ ಬೆಳಗುವುದು. ಕ್ಷಮಾಗುಣವಿದ್ದವರಲ್ಲಿ ಶ್ರೀಹರಿಯು ಶೀಘ್ರದಲ್ಲಿ ಪ್ರಸನ್ನನಾಗುವನು. ಮೂರ್ಧಾಭಿಷಿಕ್ತನಾದ ರಾಜನನ್ನು ಕೊಲ್ಲುವುದು ಬ್ರಹ್ಮಹತ್ಯೆಗಿಂತಲೂ ಕ್ರೂರವಾದ ಪಾತಕವೆನಿಸುವುದು. ಈಗ ನೀನು ಅಂತಹ ಮಹಾಪಾಪಕ್ಕೆ ಗುರಿಯಾಗಿರುವೆ. ಆದುದರಿಂದ ಭಗವದ್ಧ್ಯಾನ ಪರನಾಗಿ ತೀರ್ಥಯಾತ್ರೆಯನ್ನು ಮಾಡಿ ಬಾ. ಅದರಿಂದ ಈ ಪಾಪವು ನೀಗುವುದು ಎಂದನು. ಇದು 15ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ.
ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.